ವರ್ಷ ಕೊಬ್ಬರಿ ಧಾರಣೆ ಸಾರ್ವಕಾಲಿಕ ದಾಖಲೆ ಬರೆದಿದೆ. 8,000 ಕ್ವಿಂಟಲ್ ಕೊಬ್ಬರಿ 40,000 ಗಡಿ ತಲುಪಿದೆ. ಹಾಗಾದರೆ ಈ ಬೆಲೆ ಹೆಚ್ಚಳಕ್ಕೆ ಕಾರಣ ಏನು? ಈ ಬಗ್ಗೆ ರೈತರು, ಗ್ರಾಹಕರು, ವರ್ತಕರು ಏನು ಹೇಳುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿ. ಕಳೆದ ತಿಂಗಳಿನಿಂದ ಕೊಬ್ಬರಿ ಧಾರಣೆ ಏರಿಕೆಯತ್ತ ಸಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಕಳೆದ ವರ್ಷ ಕ್ವಿಂಟಲ್ ಕೊಬ್ಬರಿ 8,000ಕ್ಕೆ ಮಾರಾಟವಾಗಿತ್ತು. ಸದ್ಯ 38,000 ತಲುಪಿದ್ದು ಹೊಸ ದಾಖಲೆ ಬರೆದಿದೆ. ತೆಂಗು ಬೆಳೆಯುವ ಜಿಲ್ಲೆಗಳಲ್ಲಿ ತುಮಕೂರು ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದೆ. ಇಲ್ಲಿ ಇತರೆ ಬೆಳೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ತೆಂಗು ಬೆಳೆಯಲಾಗುತ್ತಿದೆ. ಸದ್ಯ 1,76,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ವಿಸ್ತರಿಸಿದೆ. ತಿಪಟೂರು ಎಪಿಎಂಸಿ ಮಾರುಕಟ್ಟೆ ಏಷ್ಯಾದಲ್ಲಿಯೇ ಅತಿದೊಡ್ಡ ಕೊಬ್ಬರಿ ಮಾರುಕಟ್ಟೆ ಎಂಬ ಮನ್ನಣೆ ಪಡೆದಿದೆ. ಈ ವರ್ಷ ಕೊಬ್ಬರಿ ಮಾರುಕಟ್ಟೆಯಲ್ಲಿ ಆವಕ ಕಡಿಮೆಯಾಗಿದ್ದು ಬೇಡಿಕೆಗೆ ತಕ್ಕಷ್ಟು ಪೂರೈಕೆಯಾಗುತ್ತಿಲ್ಲ. ರೈತರ ಬಳಿ ಕೊಬ್ಬರಿ ದಾಸ್ತಾನು ಇಲ್ಲವಾಗಿದೆ. ಕೊಬ್ಬರಿ ಬೆಲೆ ಹೆಚ್ಚಳಕ್ಕೆ ಇದು ಪ್ರಮುಖ ಕಾರಣ. ಸುಮಾರು ಇಲ್ಲಿ 10 ವರ್ಷದಲ್ಲಿ ನಮ್ಮೂರಲ್ಲಿ ಒಂದು ಗಿಡನೂ ಅಡಿಕೆ ಗಿಡ ಇರಲಿಲ್ಲ. ಈಗೇನಾಗಿದೆ, ಲಕ್ಷಗಟ್ಟಲೆ ಆಗಿದೆ. ಯಾಕೆ ಅಂದರೆ ನಾವು ದುಡಿಬೇಕು, ನಾವು ಸಂಪಾದನೆ ಮಾಡಬೇಕು. ಬರೀ ತೆಂಗು ನಂಬಿದರೆ ನಾವು ಹಣವನ್ನು ನಾವು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅಡಿಕೆನ ಬಹುತೇಕ ಎಲ್ಲ ರೈತರು ಅಡಿಕೆ ಹಾಕಿದ್ದಾರೆ. ಪ್ರಸ್ತುತ ತುಮಕೂರು ಜಿಲ್ಲೆಯಲ್ಲಿ 94,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದೆ. ಈ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲಿದೆ. ಹೀಗಾಗಿ ನಿಗದಿತ ಪ್ರಮಾಣದಲ್ಲಿ ಕೊಬ್ಬರಿ ಮಾರುಕಟ್ಟೆಗೆ ಬರುತ್ತಿಲ್ಲ. ಸರ್, ಇನ್ನು ಏಪ್ರಿಲ್ ಮೇಗೇ ಇಷ್ಟೊಂದು ಶಾರ್ಟೇಜ್ ಆಗಿಬಿಟ್ರೆ ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಏನಾಗ್ಬೋದು ಸರ್? 40 ಆಗ್ಬೋದು. ಅದು ಬೆಳೆಯೋದು ಥರದ ಮೇಲಿದೆ. ಅಪ್ಸರ್ಡ್ ಯಾಕಾಗುತ್ತೆ ಅಂದರೆ ಮಾಲ್ ಶಾರ್ಟೇಜಿಂದ ರೇಟ್ಗಳು ಸ್ಟಡಿ ಆಗುತ್ತೆ. ಮೊದಲ ತೀರಾ ಇನ್ನೇನು 35 ಕೆಳಗೆ ಹೋಗಲ್ಲ. ಬಟ್ ಅಬ್ನಾರ್ಮಲ್ 40 ಅಂತಾರೆ. ಅದು ಭಗವಂತನ ಇಚ್ಛೆ. ನೋಡೋಣ ಏನಾಗುತ್ತೆ ಅನ್ನೋದು. ದೇವ್ರು ಕಷ್ಟಪಟ್ಟು ಮಾಡ್ತಾರೆ. ರೈತ ಸಿಗಲಿ ಸರ್. ಅವತ್ತು ನನ್ನ ಖುಷಿ ಅನ್ನೋದು ರೈತ ಶ್ರಮಜೀವಿ, ಅವನಿಗೆ ಸಿಗಲಿ. ಯಾವಾಗ ಕೊಬ್ಬರಿ ಬರೋ ಅಂಥದ್ದು ಒಳಗಡೆ ಕಮ್ಮಿ ಆಗ್ತದೋ ಆವಾಗ ಡಿಮ್ಯಾಂಡು ನ್ಯಾಚುರಲ್ಲಾಗಿ ಜಾಸ್ತಿ ಆಗ್ತದೆ. ಆ ದಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅಂದರೆ ಬೆಳೆಯೋ ರೈತರು ಇವತ್ತು 1,000ದಿಂದ 10,000 ಬೆಳೆಯೋಂಥ ರೈತರಿಗೆ ಇವತ್ತು ಆಗ್ತಾ ಇರೋದು 30% ಮಾತ್ರ. ಅಂದರೆ 1,000 ಬೆಳೆಯೋರಿಗೆ 300, 10,000 ಬೆಳೆಯೋರಿಗೆ 2,500ರಿಂದ 3,000. ಸೊ 70% ಇವಾಗ ರೈತರಿಗೆ ಬೆಳೆ ಕಡಿಮೆ ಆಗಿದೆ. ಹಾಗಾಗಿ ಬರ್ತಾ ಇರ್ತಕ್ಕಂಥ ಅವಕ್ಕೆ ಭಾಳ ಕಡಿಮೆ ಇದೆ. ಅಡಿಕೆ ಪ್ರದೇಶದ ವಿಸ್ತಾರದ ಜೊತೆಗೆ ರೋಗಬಾಧೆಯಿಂದಲೂ ತೆಂಗು ಬೆಳೆ ನಲುಗುತ್ತಿದೆ. ರೈತರು ನಿರೀಕ್ಷಿಸಿದಷ್ಟು ಕಾಯಿಗಳು ಮರಗಳಿಂದ ಸಿಗುತ್ತಿಲ್ಲ. ಬಿಳಿನೊಣ ಬಾಧೆ, ನುಸಿಪೀಡೆ, ಕಾಂಡ ಸೋರುವ ರೋಗದಿಂದ ಮರ ಉಳಿಸಿಕೊಳ್ಳುವುದು ರೈತರಿಗೆ ಸವಾಲಾಗಿದೆ. ಎಲ್ಲದರ ಮಧ್ಯೆ ಮರಗಳನ್ನು ರಕ್ಷಣೆ ಮಾಡಿದರೂ ಇಳುವರಿ ತೀವ್ರ ಕುಸಿತ ಕಾಣುತ್ತಿದೆ. ಒಂದಷ್ಟು ಡೊಮೆಸ್ಟಿಕ್ ಪರ್ಪಸ್ಗೂ ಹೋಗುತ್ತೆ, ಮತ್ತು ಆಯಿಲ್ ಎಕ್ಸ್ಟ್ರಾಕ್ಷನ್ಗೂ ಹೋಗುತ್ತೆ, ಒರಿಜಿನಲ್ ಕೊಕೊನಟ್ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ. ಹಂಗಾಗಿ ಅದು ಉಳಿದಿದ್ದು ಕೊಬ್ಬರಿಗೂ ಹೋಗುತ್ತೆ. ಈ ಸ್ವಲ್ಪ ಟೋಟಲಾಗಿ ಇಳುವರಿ ಕಡಿಮೆ ಆಗಿರೋದ್ರಿಂದ, ಸ್ವಲ್ಪ ಪ್ರೊಡಕ್ಷನ್ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿಯಾಗಿ ರೇಟು ಜಾಸ್ತಿ ಆಗಿರ್ಬೋದು. ಮಾರುಕಟ್ಟೆಯಲ್ಲಿ ಎಳನೀರಿಗೆ ಉತ್ತಮ ಬೆಲೆ ಸಿಗುತ್ತಿದೆ. ಒಂದಕ್ಕೆ 50ರಿಂದ 60 ರೂಪಾಯಿ ಇದೆ. ಇದರಿಂದ ರೈತರು ಕಾಯಿ ಒಣಗಿಸಿ ಕೊಬ್ಬರಿ ಮಾರಾಟ ಮಾಡಲು ಹೋಗುತ್ತಿಲ್ಲ. ಸಾಕಷ್ಟು ಸಂಖ್ಯೆಯ ರೈತರು ಎಳನೀರು ಮಾರಾಟ ಮಾಡುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಆವಕ ಕಡಿಮೆಯಾಗಲು ಇದು ಒಂದು ಕಾರಣವಾಗಿದೆ. ಕೊಬ್ಬರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ ರೇಟು ಅಂದರೆ ಕಾರಣ ಎಳನೀರು ಸಿಕ್ಕಾಪಟ್ಟೆ ಸೇಲ್ ಆಗ್ತಾಯಿದೆ ಎಲ್ಲ ಕಡೆಯಿಂದ. ಪ್ಲಸ್ ಇನ್ನು ತೋಟಗಳಿಗೆಲ್ಲ ಸಿಕ್ಕಾಪಟ್ಟೆ ರೋಗ ಜಾಸ್ತಿ ಆಗ್ತಾಯಿದೆ, ಇಳುವರಿ ಬರ್ತಾ ಇಲ್ಲ. ಏನು ಮಾಡಿದ್ರು ಏನು ಎಲ್ಲ ಕೆಮಿಕಲ್ ಹಾಕಿ ತೋಟಗಳ ಸಾಯಿಸಾಕ್ಬಿಟ್ಟಿದ್ದೀವಿ ಆಲ್ಮೋಸ್ಟ್. ಅಲ್ಲಿ ಭೂಮಿಯಲ್ಲಿ ಏನೂ ಇಲ್ಲ. ಹಾಗಾಗಿ ಒಂದು ಮಾರ್ಕೆ 10 ಕಾಯಿ ಬೀಳೋದು ಕಷ್ಟ ಆಗಿದೆ. ಮೊದಲು ಗೊನೆಗೆ 50 ಕಾಯಿ 100 ಕಾಯಿ ಬೀಳೋವು, ಈಗ 10 ಕಾಯಿನೂ ಬೀಳ್ತಾ ಇಲ್ಲ. ಹಾಗಾಗಿ ಕೊಬ್ಬರಿ ಡಿಮ್ಯಾಂಡ್ ಆಗ್ತಾಯಿದೆ, ಎಳ್ನೀರಿಗೆ ಸಿಕ್ಕಾಪಟ್ಟೆ ಸೇಲ್ ಆಗ್ತಾಯಿದೆ. ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೊಬ್ಬರಿ ದರ ವಾರದಿಂದ ವಾರಕ್ಕೆ ಏರಿಕೆಯಾಗುತ್ತಿದೆ. ಮತ್ತಷ್ಟು ಹೆಚ್ಚಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಜಿಲ್ಲೆಯ ರೈತರಿದ್ದಾರೆ.